ಮೀ ಊರೇನು ಹಂಗಂಗೆ ಐತೆ. ನಾವಿಲ್ಲ ಅಂದ್ರೆ ಊರ್ ಕತೆ ಅಷ್ಟೇ ಹೇಳು. ಒಳ್ಳೆ ಪಳಪಳ ಅಂತ ಒಳೆಯೋದೇ ಇಲ್ಲ. ನಾವಿದ್ದೇನೆ ಊರ್ಗೊಂಥರ ಕಳೆ. ನಾವಿಲ್ಲ ಅಂತಂದ್ರೆ ಎಲ್ಲ ಕೊಳೆ 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 ಅಷ್ಟೇನೇನೆ. ಸರಿಯಾಗಿ ಹೇಳ್ದೆ ನೋಡಜ್ಜಿ. ನೋಡಿ ಹಂಗೈತೆ ಅಂತ ಹೇಳ್ಬಿಟ್ಟು ಅಲ್ಲೇ ಬಿಕೋ ಅನ್ನಿಸ್ತಾಯ್ತು ಊರೇನೇನೆ. ಅಯ್ಯೋ ಬಿಡು ಅಜ್ಜಿ. ನೋಡು ಹೇಳೋರಲ್ಲ ಬರ್ಬೇಕಾರೆ ನಮ್ಮ ಹುಡುಗ ಕಾರ ಕರ್ಕೊಂಡೋಗಿ ಬರ್ತಾನಂತೆ. ನನ್ನ ಎಲ್ಲರೂ ಉರ್ಕೊಂಡು ಸತ್ತೋಗ್ಬಿಡ್ತಾರಜ್ಜಿ. ಮೊಮ್ಮಗಳೇ ಏನ್ ಕಮ್ಮಿ ಆಗಿಲ್ಲ ನಿಂಗೆ ಇವಾಗ. ಬಾ ಎಲ್ಲ ಶಾನೆ ನೀ ಆಗೈತೆ. ನಿಂಗೆ ಏನು ಕಮ್ಮಿ ಆಗೈತಿ ಇವಾಗ? ಅಷ್ಟು ದಾರ ಮನೆ ಎಲ್ಲನೂ ಇಲ್ಲವೇ ಅಂತ ಹುಡ್ಗನ್ ಮಾಡ್ಕೊಳಕ್ ಪುಣ್ಯ ಮಾಡಿದ್ಯಾ. ಈ ಸಾವುಕಾರನ ಮಗನ್ ಕಟ್ಕೊಂಡು ನಿನ್ಗೇನಾಗ್ಬೇಕು? ಬಾ ಅವನಂತರ ಲೋಪರ್ ನನ್ನ ಮಗ ಇದ್ದಂಗೆ. ಹ್ಞೂ ಕಣಜ್ಜಿ. ಓಹೋ ಏನ್ ಗಂಗಮ್ಮ ಏನ್ ಮಾಡ್ತಿದ್ರೆ? ನಿಂತ್ಕೊಂಡು ನೋಡ್ತಾ ಇದ್ರಲ್ಲ, ಯಾಕೆ ಮಾತಾಡ್ಸಕ್ಕಿಲ್ವೇ? ಓ ಹಂಗೇನಿಲ್ಲ ಕಣಕ, ಎಲ್ಲೋ ಹೋಗಿದ್ರಲ್ಲ ಬರ್ತಾ ಇದ್ರಲ್ಲ, ನೋಡ್ತಾ ಇದೀನಿ ಅಷ್ಟೇನಿಯ. ನಿಮ್ಮ ಮಗಳು ಸಲುವಾಗಿ ಜೋರ ಪಂಚಾಯತಿನೇ ನೀನು ನಡೆದ್ಬಿಡ್ತು. ಈಗ ಬರ್ತಾ ಇದ್ರಲ್ಲ, ಊರ್ ಜನ ಎಲ್ಲ ಏನು ಅನ್ಕೊಳಕಿಲ್ಲ. ಪಟೇಲಪ್ಪ ಕೌಡ್ರು ಎಲ್ಲನೂ ಊರಿಗೆ ಬಂದ್ರು ಊರಿಗೆ ಸೇರಿಸ್ಬಾರ್ದು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲನೂ ಹೇಳವ್ರೆ. ನೀವು ನೋಡಿದ್ರೆ ಇವಾಗ ಹಿಂಗೆ ಬಂದಿದ್ದೀರಲ್ಲ, ಅದಕ್ಕೆ ನೋಡ್ತಾ ಇದೀವಿ ಅಷ್ಟೇನೇನಿಯ. ಏನಾರ ಅಪ್ಪಂದ ಊರು? ಅವ್ರ ಅಪ್ಪಂದೇನು? ಆ ಸಾವುಕಾರನ ಮಗ ಕುಡುಕ್ ನನ್ನ ಮಗ ಚಿಕ್ಕ ಸಾವುಕಾರ ಅವನು ಕಟ್ಕೊಂಡು ನನ್ನ ಮೊಮ್ಮಗಳು ಭಾಳ ಎಣಗಾಡ್ತಾ ಇದ್ಲು. ಈ ಕಟ್ಕೊಂಡ್ರವನು ಹೆಂಗವನು ಗೊತ್ತೇನು? ನೋಡ್ಬೇಕು ನೀವು. ಅಯ್ಯೋಯ್ಯೋಯ್ಯೋ 3-4 ಅಂತಸ್ತು ಮನೆ, ಆಳು ಕಾಳು ಅಷ್ಟೇ ಸಾಲದು ಅಂತ ಹೇಳ್ಬಿಟ್ಟು ಕಾರುಗಳು ಯೋಸ್ ಬೇಕಕ್ಕ ನಿಮಗೆ. ಪಾರ್ಟಿ ಎಲ್ಲನೂ ಇರ್ಬೇಕಾರೆ ಯಾರ್ಗಕ್ಕ ಈ ನನ್ನ ಮಗನ ಕಟ್ಕೊಂಡು ಏನಾಕ ಮಾಡ್ಬೇಕು ಹೇಳು? ನನಗೂ ನೋಡಿ 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 ಸಾಕಾಯ್ತು. ನನ್ನ ಮೊಮ್ಮಗಳನ್ನ ಹಿಡ್ಕೊಂಡು ಊರು ತುಂಬ ಹೊಡೆಯೋದು ಮಾಡೋದು ಮಾಡೋಣಲ್ಲ. ಅದಕ್ಕೆ ನೀನು ಈಗ ಹೆಂಗೋ ಸುಖವಾಗಿರೋ ಗಂಡ ಸಿಕ್ಬಿಟ್ಟವನಿ. ನನ್ನ ಮೊಮ್ಮಗಳು ಸುಖವಾಗವಳಿ. ನಂಗೆ ಅಷ್ಟೇ ಸಾಕಣಕ್ಕ. ಊರು ಜನ ಏನು ಅನ್ಕೋತಾರೆ ಏನು ಉಕ್ಕತ್ತಾರೆ ಅದೆಲ್ಲ ಬೇಕಿಲ್ಲ. ಸರಿ ಹೇಳಕ್ಕ. ನನ್ನ ಗಂಡ ಹೊಸ ಕಾರ್ ತಗೊಬಿಟ್ಟು ಬತ್ತನ್ ಕಣಜ್ಜಿ. ಅವಾಗ ಬಾ ಒಂದು ರೌಂಡ್ ಇನ್ನೂ ಕರ್ಕೊಂಡೋಯ್ತೀನಿ. ನಾನು ಊರಾಗೆ ಉತ್ಸವ ಐತಲ್ಲ, ಕಲ್ಯಾಣೋತ್ಸವ ಅಂತ ಬಂದೆ. ಇಲ್ಲ ಅಂತ ಹೇಳಿದಿದ್ರೆ ಆರಾಮಾಗೆ ಕಾರಾಗೆ ನಾನು ಬರ್ತಾ ಇದ್ದೆ. ಹೊಸ ಕಾರ್ ತಗೊಬಿಟ್ಟು ಬರಕ್ಕೆ ಹೋಗೋ ನನ್ನ ಗಂಡ. ಒಳ್ಳೇದಾಗ್ಲಿ ಕಣವ, ಒಳ್ಳೇದಾಗ್ಲಿ. ನೋಡಿಯಜಿ ಹೋಗನಿ ಸರ್ನ. ಬಾವ ಅಲ್ಲ ಕಣಕ, 3 ಬುಟ್ಟರು ಊರಿಗೆ ದೊಡ್ಡರು ನಂಗೆ ಓಡೋಗಿ ಯಾವ್ದು ಇರುವಾಗ ಮನೆಗೆ ಬಂದವಳೆ ಕಣಕ. ಇವಳು 3 ಬುಟ್ಟೋಳು. ಇವಳು ಮಕ್ಕ ಮುಚ್ಚ 3 ಬಿಟ್ಟಿರೋದಕ್ಕಿಂತ ಆಟ ಆಡ್ತಾ ಇರೋದಲ್ವೇ. 3 ಬುಟ್ಟ ಆಟ ಆಡ್ತಾವಳಲ್ಲ ಇವಳು ಮಕ್ಕ ಮುಚ್ಚ, ಇವಳು ಮೂತಿ ಮುಚ್ಚ. ಅಲ್ಲ ಆ ಹುಡ್ಗ ಸಾವುಕಾರನ ಮಗ ಗಂಡೋ ತೊಂಡು ಮೊದಲೆಲ್ಲ ತೆಪ್ಪು ಮಾಡಿದ್ರು. ಇವಾಗ ಭಾಳ ಒಳ್ಳೆನಾಗವನಿ. ಗಂಡು ಮಕ್ಳು ಏನಾರು ತೆಪ್ಪು ಮಾಡ್ಬಿಟ್ರೆ ಕಣಕ ಬೀರ್ನಾಗ ಸಮಸ್ಬಿಡ್ತಾರೆ. ಹೆಣ್ಮಕ್ಳಿಗೆ ಬೆಲೆ ಇದ್ದತೆ ಕಣಕ. ಎಲ್ಲ ಉಕ್ಕೊಂಡು ಓಡಾಡಕ್ಕಿಲ್ವೇ ಕಣಕ? ನೀನೇ ಇವಳು ಕ್ಯಾಕೋಸ್ ತುಪ್ಕು ಅಂತ ಉಕ್ಕೊಂಡು ಓಡ್ತಾರೆ. ಊರು ತುಂಬಾನು ಮಾನಮರು ಓದಿಬಿಟ್ಟು ಹೆಂಗ್ ಬಿಲ್ಡಪ್ ಕೊಡ್ತಾಳೆ ನೋಡಕ್ಕ. ಕೋಟ್ಯಾಧೀಶ್ವರನೇ ಕಟ್ಕೊಂಡಿರಿ ನೀನು. ಬ್ಯಾಡ ಅಂತಂದವ್ರು ಕೋಟ್ಯಾಧೀಶ್ವರ ಆದ್ರೂ ನಿಂಗೆ ಬೆಲೆ ಇದ್ದತೆ ಬಂದ್ಮೇಲೆ. ಅಯ್ಯೋ ಮಾನಮರೋದಿಗೆ ಇಟ್ಟರು ಬಾಕ. ಅವ್ರ ಅಮ್ಮನ ಚಾಳಿನೇ ಅವಳಿಗೂ ಬಂದೈತಿ. ಅವ್ರ ಅಮ್ಮನೂ ಹಂಗೆ ಅಲ್ವೇ, ಗಂಡನ ಬಿಟ್ಬಿಟ್ಟು ಲವರ್ನ ಕಟ್ಕೊಳ್ಳಲ್ಲ. ಹಂಗೆ ಮಗಳಿಗೂ ಅವ್ರ ಅಮ್ಮನ ಚಾಳಿನೇ ಬಂದ್ಬಿಟ್ಟೈತಿ. ಬಿಟ್ಬಿಟ್ಟು ಇವಾಗ ಒಬ್ಬನ ಬಿಟ್ಬಿಟ್ಟು ಇನ್ನೊಬ್ಬನು ಕಟ್ಕೊಳ್ಳೋದು, ಅನ್ಭವಿಸ್ಕೊಳ್ಳೋದು. ಏನಾರ ಮಾಡ್ಕೊಳ್ಳಿ ಬಾಕ. ನಮ್ಗೆ ಯಾಕೆ ನೋಡಿ, ದೇವಸ್ಥಾನದಾಗೆಲ್ಲ ಪೂಜೆಗಳು ನಡೀತಾವಂತೆ. ಅಲ್ಗನ ಹೋಗೋಣ ಹುಸಿ ಪ್ರಸಾದ ನನ್ನ ಸಿಗ್ತದೆ ನೋಡಿಯಕ್ಕ. ಮಾಡಿದ್ರ ಪಾಪ ಆಡಿದ್ರ ಬಾಯಿಗೆ ನಂಗೆ ನಮ್ಗೆ ಯಾಕೆ ದೇವ್ರು ನೋಡ್ಕತ್ತ ನೋಡಿಯಕ್ಕ. ಹಲೋ ಮಗ, ಬಾರೋ ಮನೆಗೆ ಬಾರೋ. ಏನಿಲ್ಲ ಕಣ, ಪಾರ್ಟಿ ಮಾಡೋಣ ಬಾರೋ. ದುಡ್ಡು ಬಂದೈತು ಸಿ. ಅಯ್ಯ ಯಾರೋ ಬಾಕ್ರ ಸಿಕ್ಕಿದ್ರು ತಗೊಂಡು ಬಂದೆ. ಇವಾಗ ಸ್ವಲ್ಪ ದುಡ್ಡು ಬಂದೈತೆ, ಕೊಡೋರು ಕೊಟ್ಟೆ. ಇನ್ನೊಂಚೂರು ಹಂಗೇನೇ ದುಡ್ಡು ಮಿಕ್ಕೊಂಡಿತ್ತು, ಅದಕ್ಕೇನೇ ಕರೆದಿದ್ದಿನ. ಬಾ ಪಾರ್ಟಿ ಮಾಡೋಣ. ಓನರ್ ಮನೆಗಿಲ್ಲ, ಓನರು ಬೇರೆ ಕಡೆ ಹೋಗೋನಲ್ಲ. ಇವಾಗ ಶೂಟಿಂಗ್ಗೆ ಅಂತ ಹೇಳ್ಬಿಟ್ಟು ಬರ್ತಾವ್ರಂತೆ. ಅವ್ರೊಂದು ರೂಮಾಗ ಶೂಟಿಂಗ್ ಮಾಡ್ಕೊಂಡ್ರೆ ನಾವೊಂದು ರೂಮಾಗೆ ಮಜಾ ಮಾಡೋಣ. ಬಾ, ಯಾವಾಗ ಬರ್ತೀಯಾ? ಹೌದಾ, ಸರಿ ಸರಿ ಆಯ್ತು, ಬಾ ಬಾ. ಹ್ಞೂ ಯಪ್ಪ, ಈ ತೇಜುನಿಂದ ದೊಡ್ಡ ಪಾರ್ಟಿನೇ ಮಾಡ್ಕೊಂಡಂಗೆ ಆತೈತಿ. ಇನ್ನೂ ದೊಡ್ಡದಾಗಿ ಪಾರ್ಟಿ ಮಾಡ್ಕೊಂಡು ಮಜಾ ಮಾಡ್ಬಿಡ್ತೀನಿ. ಯಾವಾಗನ ಬಂದು ಸಾಯ್ಲಿ. ಅವಳು ಫೋನು ಎತ್ತಕ್ಕಿಲ್ಲ. 1-2 ದಿನ ಸ್ವಿಚ್ ಆಫ್ ಮಾಡ್ಕೊಬಿಡ್ಬೇಕು ಸುಮ್ಮನೆ. ದುಡ್ಡು ಖಾಲಿ ಆಗೋ ತನಕ ಆರಾಮಾಗಿ ಓಡಾಡ್ಕೊಂಡು ನಾನು ಇರೋಣ. ಇದು ಖರ್ಚಾಗೋಷ್ಟೊತ್ತಿಗೆ ಕಾಸಿನ ಸರ ಅವಲಕ್ಕಿ ಸರ ಎಲ್ಲ ತಗೊಬಿಟ್ಟು ಬರ್ತಾರೆ. ಅಷ್ಟೇನೆ. ಎಲ್ಲನೂ ಆರಾಮಾಗಿ ಹೆಂಗೋನು ಇದು ಮಾಡಿದ್ರೆ ಆಯಿತು. ಬಿಡು, ಬಂದಾಗ ನೋಡ್ಕೊಳ್ಳೋಣ. ಇವಾಗ ಮೊದಲು ಪಾರ್ಟಿ. ಮಾಲಾ ಮಾಲಾ ಓಡೋಗಿದ್ದಲ್ಲ, ವಾಪಸ್ ಬಂದ್ಬಿಟ್ಟೇನೆ ನೀನು. ವಾಪಸ್ ಬಂದ್ರೆ ಊರ ಕಲ್ಯಾಣೋತ್ಸವ ಐತಲ್ಲ, ಅದಕ್ಕೆ ನೀವು ವಾಪಸ್ ಬಂದಿದ್ದು. ಇಲ್ಲ ಅಂದಿದ್ರೆ ಅಲ್ಲೇ ಇರ್ತಾ ಇದ್ದೆ. ನನ್ನ ಗಂಡ ಹೊಸ ಕಾರ್ ತಗೊಬಿಟ್ಟು ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋನಿ. ಅದಕ್ಕೆ ನೀನು ಹೊಸ ಕಾರ್ ತರ ಗಂಟನೂ ಇಲ್ಲೇ ಇರೋದು. ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಅದೇ ಕಲ್ಯಾಣೋತ್ಸವಕ್ಕೆ ಹೋಗನ್ ದೇವಸ್ಥಾನಕ್ಕೆ ಬಾ ಅಂತ ಹೇಳ್ಬಿಟ್ಟು ಕರೀನಿ ಅಂತ ಬಂದೆ. ಮಂತಕ್ಕೆ ಹೋಗಿದ್ದೆ. ನಮ್ಮ ಅಮ್ಮಂಗೇನೆ ಹುಷಾರಿಲ್ವಂತ ಎಲ್ಗೋ ಹೋಗೈತಂತೆ. ಆಸ್ಪತ್ರೆ ತಕ್ಕೇನೋ ಬೀಗಾಲಿ ಇಕ್ಕೋಗೈತಂತೆ. ಅದಕ್ಕೆ ತಕೊಂಡು ತೆಗೆದು ಬ್ಯಾಗೆಲ್ಲ ಒಳಗಡೆ ಪಡಗಿ ಈಗ ದೇವಸ್ಥಾನಕ್ಕೆ ಹೋಗೋಕ್ಕೆ ಬಾ ಅಂತ ಹೇಳ್ಬಿಟ್ಟು ನೀನು ಕರ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ. ವರ್ಷ ನಾವು ಜೊತೆ ಗೊತ್ತಿದ್ವಲ್ಲ. ಏನೇ ಅಲ್ಲ, ಓಡೋಕೆ ನಿಂಗೆ ಎಷ್ಟು ಧೈರ್ಯ ಬಂತೆ? ಅಲ್ಲೆಲ್ಲ ಪರವಾಗಿಲ್ವಾ? ಮನೆಗಿನೇ ಎಲ್ಲ ಸಂದಕೈತಾ? ಏನು ಮನೆನಾ? ಲೇ ಅರಮನೆ ಕಣ್ಲೇ, ಮನೆ ಅಲ್ಲ ಅದು. ಅಷ್ಟು ದೊಡ್ಡ ಮನೆ ಅದು, ಗೊತ್ತೇನು? ಆಳು ಕಾಳು ಯಪ್ಪ ದೇವ್ರೆ. ನಿನಗೆ ಗೊತ್ತೇನೆ, ಒಡವೆ ನನ್ನವೆಲ್ಲ ಸಣ್ಣ ಸಣ್ಣದಾಗವೆ, ಚಿಕ್ಕದಾಗವೆ ಅಂತ ಹೇಳ್ಬಿಟ್ಟು ಬೇಕಿಲ್ಲ. ನೀನು ಇಷ್ಟು ಚಿಕ್ಕವು ನೀನು ಹಾಕ್ಕೊಂಡ್ಲೇಬಾರ್ದು. ನೀನು ಹಾಕ್ಕೊಂಡ್ರೆ ದೊಡ್ಡ ಒಡವೆ ನೀನು ಹಾಕಬೇಕು ಅಂತ ಹೇಳ್ಬಿಟ್ಟು ನನ್ನ ಗಂಡ ಈಸ್ಕೊಂಡು ಹೋಗ್ಬಿಟ್ಟವನಿ. ದೊಡ್ಡ ಒಡವೆ ನೀನೇ ಮಾಡಿಸ್ಕೊಡ್ತಾನಂತೆ, ಗೊತ್ತೇನು?
ಹೌದೇನೆ. ಹೋಗತ್ತಾಗೆ ನಿನ್ನ ಹಣೆ ಬರಹ ಭಾಳ ಸಂದಕೈತಿ ಅನ್ನಿಸ್ತದೆ. ಈ ಸಾವ್ಕಾರನ ಮಗನುವೆ ಇವನು ಸಾವ್ಕಾರ ಆಗಿದ್ದ, ಈಗ ಸಿಕ್ಕಿರೋನು ಸಾವ್ಕಾರ ಆಗವ್ನಿ. ಹೋಗಳ ನೀನಂತೂ ಬಿಡೆ ಹೆಂಗೋ ನೆಮ್ಮದಿಯಾಗಿದ್ಯಾ. ನಮ್ಗಿನ್ನು ಎಂತೆಂಥವ್ರು ಸಿಗ್ತಾರೋ ಏನು ಕತೆಯೋ ಗೊತ್ತಿಲ್ಲ. ಅಪ್ಪ ದೇವ್ರೆ, ಅಲ್ಲ ನೀನು ಓಡೋಗಿದ್ದಲ್ಲ, ನಿಮ್ಮ ಅಮ್ಮ ನಿಂಗೆ ಏನು ಹೋಗಿಲಿಲ್ವೇ ಮಕ್ಕೆ? ಮೊದ್ಲಿಗೆ ಒಂಚೂರು ಕ್ಯಾಕಸ್ ಮಾಕೋಗಿದ್ದು, ಆಮೇಕಿಂದ ಏನು ಹೋಗಿಲಿಲ್ಲ, ಏನು ಮಾಡಲಿಲ್ಲ, ಎಂಥದೂ ಇಲ್ಲ. ಸುಮ್ಮನೆ ಆಯಿತು ಏನೋ ಮಾಡ್ಕೊಂಡು ಹೋಗವ ಅಂತ. ಈಗ ಹುಷಾರಿಲ್ವಂತೆ ಟೆನ್ಷನ್ಗೆ, ಅದಕ್ಕೆ ಹೋಗೈತೆ ಆಸ್ಪತ್ರೆಗೆ. ಬಾ ಹೋಗನಿ. ಅಯ್ಯೋ ಮದುವೆ ಮಾಡ್ಕೊಂಡ್ರೆ ಅಂತ ಹುಡುಗನ ಮದುವೆ ಮಾಡ್ಕೋಬೇಕು. ಹೆಂಗೈತೆ ಗೊತ್ತೇ ನಿಂಗೆ, ಬಾ ಫೋಟೋಗಳು ತೋರಿಸ್ತೀನಿ ಇರುವ ನಿಮಿಷ, ನಮ್ಮನೆ ಹೆಂಗೈತಿ ಅಂತ. ನೋಡು ನೋಡು ನಮ್ಮನೆ ಫೋಟೋನ. ಯಪ್ಪ ದೇವ್ರೆ, ಇಷ್ಟು ದೊಡ್ಡ ಮನೆನೇ ನಿಮ್ಮದು? ಮತ್ತೆ ಇಷ್ಟು ದೊಡ್ಡ ಮನೆಯೇ ನಮ್ಮದು. ಯಪ್ಪ ದೇವ್ರೆ, ಎಷ್ಟು ದೊಡ್ಡದಾಗೈತಲ್ಲ ತೇಜ. ಯಪ್ಪ ಬಿಡೆ, ಪರವಾಗಿಲ್ಲ, ಒಳ್ಳೆ ಹುಡುಗನೇ ಸಿಕ್ಬಿಟ್ಟವನಿ. ಏನು ನೀವು ಎಷ್ಟೊಂದು ಬೆಡ್ರೂಮ್ ಅವಲ್ಲೇ? 1 2 3 ಎಷ್ಟೊಂದವೆ? ಅಮ್ಮ ತಾಯಿ, 7 ಬೆಡ್ರೂಮ್ ಇರೋದು ಗೊತ್ತೇ ನಮ್ಮ ಮನೆಗೆ? ಅಯ್ಯೋ ದೇವ್ರೆ, 7 ಬೆಡ್ರೂಮೇ? ಓ 7 ಬೆಡ್ರೂಮು. ಈಗ 2 ದಿನ ಬಿಟ್ಕೊಂಡು ನಮ್ಮ ಅಂತಕ್ಕೆ ಬಾ. ನನ್ನ ಗಂಡ ಹೊಸ ಕಾರ್ ತಗೊಂಡು ಬರ್ತಾವ ನಿಮ್ಮ ಅಂತಕ್ಕೆ. ನೀನೇ ನೋಡಿವಂತೆ ಕರ್ಕೊಂಡು ಹೋಗಕ್ಕೆ ಅಂತ ಬರ್ತಾನಲ್ಲ, ಆವಾಗ ನೀನೇ ನೋಡು ಹೆಂಗೆ ಕರ್ಕೊಂಡು ಹೋಗ್ತಾನೆ ಹೊಸ ಕಾರಾಗೆ ಅಂತ ಹೇಳ್ಬಿಟ್ಟು. ಹಂಗೆ ಹೊಸ ಒಡವೆ ಎಲ್ಲ ಮಾಡಿಸ್ಕೊಂಬಿಟ್ಟು ಬರ್ತೀನಿ ಅಂತ ಹೇಳೋಗವ್ನಿ. ಹೋಗಿ ಜೀವನದಾಗೆ ಖುಷಿಯಾಗಿರ್ಬೇಕು ಅಷ್ಟೇನೆ. ಅವನು ಇವನು ಕಟ್ಕೊಂಡು ಕಾಂಜಿ ಪಿಂಜಿ ನನ್ನ ಮಕ್ಕಳನ್ನ ಎಣಗದಕ್ಕೆ ನಾನು ಒಳ್ಳೆ ಇಂಜಿನಿಯರ್ನ ಕಟ್ಕೊಬಿಟ್ಟಿದ್ದೀನಿ ನಾನಂತೂ. ನೀನು ಅಷ್ಟೇನೆ ಅಂತಾರೆ, ಯಾರನ್ನ ಕಟ್ಕೊಂಡು ನೆಮ್ಮದಿಯಾಗಿರು. ಈ ಕಾಂಜಿ ಪಿಂಜಿ ನನ್ನ ಮಕ್ಕಳನ್ನ ಕಟ್ಕೊಂಡು ಗೋಳಾಡ್ಬೇಡ ನೀನು. ಏಯ್ ಮಾಲಾ, ಏನೇ ಮಾಡ್ತಾ ಇದೆಯಾ ನಿಂತ್ಕೊಂಡು? ಏನಿಲ್ಲ ಅಜ್ಜಿ, ತೇಜ ಬಂದಿದ್ಲಲ್ಲ, ತೇಜನ ಹತ್ರ ಮಾತಾಡ್ತಾ ಇದ್ದೆ ಅಷ್ಟೇನೆ. ಅದೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ಲು. ಅವಳು ಮದುವೆ ಮಾಡ್ಕೊಂಡವಳಲ್ಲ ಈಗ ಹುಡುಗ. ಅವ್ರ ಮನೆ ಎಷ್ಟು ದೊಡ್ಡದಾಗೈತೆ ಗೊತ್ತೇನಜ್ಜಿ? ಅರಮನೆ ಇದ್ದಂಗೆ ಐತೆ. ಮುಚ್ಕೊಂಡು ಬಿದ್ದಿರ್ಬೇಕು. ಇನ್ನೊಂದು ಕಿತ್ತ ಅವಳನ್ನೇನ ಮಾತಾಡ್ಸ್ಕೊಂಡು ಹೋಗೋದು, ಅವಳ ಜೊತೆ ಸೇರಿದ್ದು ನಾನೇನ ನೋಡ್ಬಿಟ್ರೆ ಮೊಮ್ಮಗಳೇ ಕೈ ಕಾಲು ಮುರಿದು ಮೂಲೆ ಕೂರಿಸ್ಬಿಡ್ತೀನಿ ಅಷ್ಟೇನೆ. ಎಂತೆಂತಳ ಜೊತೆ ಏನೋ ಸೇರ್ಕೊಂಡು ಹೋಯ್ತಿಯಲ್ಲ, ಗಂಡನ್ ಬಿಟ್ಬಿಟ್ಟು ಓಡೋಗಿರ ಅಂತವಳ ಜೊತೆ ನೀನೇನೆ ಮಾತಾಡೋದು? ಅಯ್ಯೋ ಅಜ್ಜಿ, ಬಾಯಿ ಮುಚ್ಕೊಂಡು ಬಿದ್ದಿರು. ನಿನಗೂ ಅಂತ ಬುದ್ಧಿನೇ ಕಲಿಸ್ಕೊಟ್ಬಿಟ್ಟವಳು. ಅವಳೆ ಓಡೋಗಿ ಯಾಳು ಮಾಡ್ಕೊಂಡ್ರೆ ಸಾಕು ಜೀವನನ. ನೀನು ಅವಳ ಜೊತೆ ಸೇರ್ಕೊಂಡು ನೀನು ಅವಳಂಗೆ ಯಾಳಾಗೋಗ್ಬೇಕೇನೆ ನೀನು? ನಡಿ ಒಳಗಡೆ ಸುಮ್ಮನೆ. ಜಾಸ್ತಿ ಏನು ಅವತಾರ ಆಡ್ದು ನಾನು ಸುಮ್ಕಿರಕ್ಕಿಲ್ಲ ಅಷ್ಟೇನೆ. ಇನ್ನೊಂದು ಕಿತ್ತ ಈ ಬಿತ್ತರ ಜೊತೆ ಸೇರಿ ನೀನು ತುಂಡು ಮಾಡಾಕ್ಬಿಡ್ತೀನಿ ನಿನ್ನ ಮನಿಯಾಳಿ. ಯಪ್ಪ 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 ಯಪ್ಪ, ಏನು ಮೂರು ಬುಟ್ಟ ಆಟ ಆಡ್ತಾರೋ. ಮಾನ ಮರ್ವದಿ ಅವ್ರು ಬಿಟ್ಟವ್ರೆ ಅಂದರೆ ನಾವು ಬಿಟ್ಟಿದ್ದೀವೇನೆ. ನಾವು ಮರ್ವದಿಗೆ ಪ್ರಾಣ ಕೊಡೋರು, ಅವ್ರ ಮನೆ ತನ್ನ ಥರ ನಾವಲ್ಲ. ಸರಿನೇ? ಏನಾರ ಹಿಂಗೆ ಆಗ್ಬಿಟ್ಟಿದ್ರೆ ನಾವು ಪಿರಾಣ ಕಳ್ಕೊಬಿಡ್ತಾ ಇದ್ವಿ. ಅವ್ರಂಗೆ ಊರೂರು ತಿರ್ಕೊಂಡು ಊರೆಲ್ಲನೂ ಓಡಾಡ್ತಾ ಇರಲಿಲ್ಲ ನಾವು. ಅಂತ ಮಾನ ಮರ್ವದಿ ಉಳಿಸ್ಕೊಂಡಿದ್ದೀವಿ ನಾವು ಅವತ್ತಿಂದನೂ. ನೋಡಿ ಒಳಗಡಿಕೆ ಫ್ರೆಂಡು ಗಿಂಡು ಅಂತ ಏನಾರ ಈಚೆ ಕಡೆಗೆ ಬಂದೋ ಇಲ್ಲ ಮಾತಾಡಿದ್ದು ನನಗೆ ಕಿವಿಗೆ ಬಿತ್ತೋ, ನಾನು ಅದೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏನು ನಾವೇನು ಮಾನ ಮರ್ವದಿ ಬಿಟ್ಟಿದ್ದೀವಿ? ಇದು ಯಾಕೆ ಹಿಂಗೆ ಮಾತಾಡ್ತೀಯ ಕಣಜಿ ನೀನು? ನೋಡು, ನಾನು ನಿನಗೆ ಬುದ್ಧಿ ಹೇಳ್ತಿಲ್ಲ, ನನ್ನ ಮೊಮ್ಮಗಳಿಗೆ ಬುದ್ಧಿ ಹೇಳ್ತಾ ಇರೋದು ಕಣವ. ನಿಮಗೆ ಬುದ್ಧಿ ಹೇಳೋ ಅಷ್ಟು ನಾವು ದೊಡ್ಡ ಮನುಷ್ಯರು ನಾವಲ್ಲ. ನನ್ನ ಮೊಮ್ಮಗಳಿಗೆ ಎಷ್ಟು ಬೇಕೋ ಅಷ್ಟು ಬುದ್ಧಿ ಹೇಳ್ಕೊತೀನಿ, ತಿದ್ಕೋತೀನಿ. ನಾನು ಯಾರ ಬಗ್ಗೆ ಇಲ್ಲಿ ಮಾತಾಡ್ತಾ ಇಲ್ಲ, ನನ್ನ ಮೊಮ್ಮಗಳ ಬಗ್ಗೆ ಅಷ್ಟೇ ನಾನು ಮಾತಾಡ್ತಾ ಇರೋದು. ನೀನು ಸುಮ್ಕೆ ನೀ ಓದ್ರಿ ನೀ ಸರಿ. ನಾನು ಇವಾಗ ಕೋಟ್ಯಾಧೀಶ್ವರಿ ಆಗಿದ್ದೀನಲ್ಲ, ಅದಕ್ಕೆ ನಿಮ್ಗೆ ಎಲ್ಲರೂ ಹೊಟ್ಟೆ ಉರಿ. ನಿಮ್ಮಂತರ ಮನೆಗೆ ಬಂದಿರೋದು ಅದೇ ಹೆಚ್ಚು. ಎಂಥ ದೊಡ್ಡ ಮನೆಗೆ ಇದ್ದಳು, ಒಂಚೂರು ದುರಂಕರ ಇಲ್ದಿದ್ದಾಗ ನನ್ನ ಫ್ರೆಂಡು ಅಂತ ಹೇಳ್ಬಿಟ್ಟು ಮನೆಗೆ ಬಂದಲ್ಲ, ಅದಕ್ಕೆ ಇಷ್ಟು ದುರಂಕರ ಅಲ್ವಾ? ನೋಡ್ತಾ ಇರ್ರಿ ನಾನು ಯಾವ ಲೆವೆಲ್ ಅಂತ ತೋರಿಸ್ತೀನಿ ಒಂದು 2 ದಿನಕ್ಕೆ. ಯಾವ ನಿಮ್ಮ ಲೆವೆಲ್ ಕಟ್ಕೊಂಡು ನನಗೇನಾಗಬೇಕು? ಹೋಗವ ಸುಮ್ಕೇನೆ ಮನೆಗಿನೇ ಹೋಯ್ತೀನೋ ಹೋಗು. ನನ್ನ ಮೊಮ್ಮಗಳು ಸವಸಕ್ಕೆ ಬರಬೇಡ. ಅದಕ್ಕೆ ಹೇಳಿದ್ದು ಶಾಪಿಂಗ್ ಮಾಡ್ಕೊಂಡು ಒಳ್ಳೆ ಬಟ್ಟೆ ಒಡವೆ ಹಾಕೊಂಬಿಟ್ಟು ಬರಬೇಕಿತ್ತು. ನನ್ನ ಮಗ ಕೇಳೇ ಇಲ್ಲ ನನ್ನ. ಸುಮ್ಮನೆ ಹೊಸ ಬಟ್ಟೆ ಹಾಕೊಂಡು ಬಂದಿದ್ರೆ ಇವರೆಲ್ಲ ಎಷ್ಟು ಬೆಲೆ ಕೊಟ್ಟಿರೋರು. ನಾನು ಅದೇ ಹಳೆ ಬಟ್ಟೆ ಹಾಕೊಂಡು ಬಂದರೆ ಯಾರು ಬೆಲೆ ಕೊಡ್ತಾರೆ? ಯಾರು ಬೆಲೆ ಕೊಡಲ್ಲ. ಹಿಂಗೆ ಓದ್ಲು ಹಂಗೆ ಬಂದ್ಲು ಅಂತ ಅನ್ಕೊಂಡ್ಬಿಡ್ತಾರೆ ಜನ. ನಾನು ಯಾವಾಗ ತೋರಿಸ್ಕೊಳ್ಳೋದು? ಫೋನ್ ಮಾಡಿಬಿಟ್ಟು ಅವ್ನಿಗೆ ಮಕ್ಕೋಗಿದ್ದೀನಿ ಫಸ್ಟ್. ನೋಡು ಮಗಳೇ, ಪ್ರಾಣಕ್ಕಿನ್ನ ಮಾನ ಮುಖ್ಯ. ಮಾನ ಕಳ್ಕೊಬಿಟ್ರೆ ಬದುಕಕ್ಕೆ ಹಾಕಿಲ್ಲ. ಅವರು 3 ಬಿಟ್ಟು ಜನ ಎಂಥ ಆಟ ಬೇಕಾದ್ರೆ ಆಡ್ತಾರೆ. ಅವ್ರ ಅಮ್ಮಂದು 2ನೇ ಮದುವೆ, ಇವ್ರದ್ದು 2ನೇ ಮದುವೆ ಎಲ್ಲ ಸೋರೈತದೆ. ನಮ್ಮಂತರ್ಗ ಅಲ್ಲ ಕಣವ, ಇಂಥವೆಲ್ಲನೂ ಆಗ್ಬರಕ್ಕಿಲ್ಲ. ಮಾನ ಮರುವದಿಗೆ ಎದ್ಕೊಂಡು ಪಿರಾಣ ಕಳ್ಕೊಬಿಡ್ತೀವಿ ನಾವಂತೂ. ಅವ್ರ ಥರ ಅಲ್ವೇ ಅಲ್ಲ ಕಣವ. ನಡಿಯವ ನೀನು ನಡಿ, ಒಳಗಡೆಗೆ ನಡಿ ಸುಮ್ಮನೆ. ಇನ್ನೊಂದು ಕಿತ ಅವಳನ್ನ ಮಾತಾಡ್ಸೋಕೆ ಹೋಗ್ಬೇಡ, ಏನೂ ಇಲ್ಲ ಸರಿನಾ? ಅವಳ ವಿಚಾರಕ್ಕೆ ಹೋಗ್ಬೇಡ ನೀನು. ಸರಿ ಹೇಳಜ್ಜಿ, ಆಯ್ತು. ನೀನು ಹೆಂಗೆ ಹೇಳಿದ್ರೆ ಹಂಗೇನೆ. ಇನ್ನೊಂದು ಕಿತ ಮಾತಾಡ್ಸೋಕ್ಕಿಲ್ಲ ಕಣಜ್ಜಿ. ನಡಿ ಒಳಗಡೆಗೆ ನಡಿ.